ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ನಮ್ಮ ಮನೆ. ಹೌದು, ಈ ಕಟ್ಟಡ ಮನೆ ಆಗ್ಲಿಕ್ಕೆ 3 ವರ್ಷ ಆಯ್ತು. ಫೈನಲಿ ಹೋಮ್ ಟೂರ್ ಮಾಡುವಂತ ಒಂದು ಸುದಿನ. ತುಂಬಾ ಎಕ್ಸೈಟ್ಮೆಂಟ್, ತುಂಬಾ ಖುಷಿ, ಒಂದು ತೃಪ್ತಿಯ ಭಾವನೆ ನನ್ಗೆ ಇವತ್ತು. ಎಮೋಷನ್ಸ್ ಏನಂತಾರೆ, ಹೈ ಅಲ್ಲಿ ಇದೀನಿ. ಯಾಕಂದ್ರೆ ತುಂಬಾ ದಿವಸದಿಂದ ನನ್ಗೂ ಆಸೆ ಇತ್ತು ಹೋಮ್ ಟೂರ್ ಮಾಡಿ ನಿಮ್ಗೆಲ್ಲ ತೋರ್ಸ್ಬೇಕು ಅಂತ. ಬನ್ನಿ, ಕಂಪ್ಲೀಟ್ ಆಗಿ ಇವತ್ತು ಮನೆನ ನೋಡೋಣ. ನಮ್ಮ ಮನೆ ಇರೋದು ಪೂರ್ವ ಬಾಗಿಲು, ಅಂದ್ರೆ ಸೂರ್ಯನ ಎದುರು ಬಾಗಿಲು. ಹಾಗೆ ನಮ್ಮ ಮೇನ್ ಡೋರ್ ಈಶಾನ್ಯಕ್ಕೆ, ಆಲ್ಮೋಸ್ಟ್ ನಾರ್ತ್ ಈಸ್ಟ್ ಸೈಡ್ ಅಲ್ಲಿ ಬರುತ್ತೆ. ಕಾರ್ನರ್ ಅಲ್ಲ, ನಾರ್ತ್ ಈಸ್ಟ್ ಸೈಡ್ ಅಲ್ಲಿ ಈಶಾನ್ಯದಲ್ಲಿ ನಮ್ಮ ಮುಂಬಾಗಿಲನ್ನ ನಾವು ಮಾಡಿರೋದು. ಹಾಗೆ ಮನೆ ಬಾಗಿಲಿನ ಎದುರುಗಡೆನೆ ಬೃಂದಾವನನ ಕಟ್ಸಿರೋದು, ಅಂದ್ರೆ ಈ ತುಳಸಿ ಕಟ್ಟೆ. ನಾವು ಈ ಕಲ್ಲಿನ ಕಂಬಗಳನ್ನ, ತುಳಸಿ ಬೃಂದಾವನನ ಎಲ್ಲ ತಂದಿರೋದು ಬೆಂಗಳೂರಿನ ದೊಡ್ಡಬಳ್ಳಾಪುರ ರೋಡಿನಲ್ಲಿ. ಇದು ಮನೆಯ ಮುಂಭಾಗದಲ್ಲಿರುವಂತ ಒಂದು ಗಾರ್ಡನ್. ಆ ಗಾರ್ಡನ್ಗೆ ಎಂಟ್ರೆನ್ಸ್ ಈ ಪುಟ್ಟ ಗೇಟ್. ಈ ಗೇಟ್ ದಾಟ್ಕೊಂಡು ಒಳಗಡೆ ಹೋದ್ರೆ ಒಂದು ವಿಶಾಲವಾದ ಒಂದು ಗಾರ್ಡನ್ ನಾವು ಮಾಡ್ಕೊಂಡಿದೀವಿ. ಇಲ್ಲಿ ನೀವು ನೋಡ್ತಾ ಇರೋದು ಮೇನ್ ಗೇಟ್. ಇದೊಂದು ಸ್ಲೈಡಿಂಗ್ ಗೇಟ್. ಸ್ಲೈಡಿಂಗ್ ಗೇಟ್ ಏನಕ್ಕೆ ಅಂದ್ರೆ, ಇನ್ ಕೇಸ್ ನಾವು ತುಂಬಾ ಲಗೇಜ್ ಇದ್ದಾಗ ಕಾರ್ನ ಒಳಗಡೆ ತರಬೇಕು ಅಂದ್ರೆ ಗೇಟ್ ಸ್ಲೈಡ್ ಮಾಡ್ಬೋದು. ಹಾಗೆ ರಿಮೋಟ್ ಆಕ್ಸೆಸಿಬಲ್ ಇರೋದ್ರಿಂದ ನಾವು ಒಳಭಾಗದಿಂದನೇ ಗೇಟ್ ನ ಓಪನ್ ಕೂಡ ಮಾಡಬಹುದು. ಇದು ನಮ್ಮ ಮನೆಯ ಎಂಟ್ರೆನ್ಸ್ ಅಲ್ಲಿ ನನಗೆ ಒಂದು ಜಗಲಿ ಕಟ್ಟೆ ಬೇಕು ಅಂತ ತುಂಬಾನೇ ಆಸೆ ಇತ್ತು. ಜಗಲಿ ಕಟ್ಟೆ ಅಂತಂದ್ರೆ ನಮ್ಗೆ ಬೇಜಾರಾದಾಗ ಕುತ್ಕೊಂಡು ಒಂದಷ್ಟು ಕಾಲ ಕಳೀಲಿಕ್ಕೆ, ಮಕ್ಕಳು ನಾವು ಎಲ್ರು ಒಂದು ಹೊತ್ತು ಕಳೀಲಿಕ್ಕೆ ಒಂದು ಕಟ್ಟೆ ಅಂತ ಮುಂಚಿನಲ್ಲೂ ಇತ್ತು ಅಲ್ವಾ. ನನಗ ಆಸೆ ಬಹಳ ಇದ್ದಿದ್ರಿಂದ ಈ ಎರಡು ಕಟ್ಟೆ, ಒಂದು ಮೊದ್ಲಿನ ಜಗಲಿ ಕಟ್ಟೆ ಅಂತ ಅದೇ ರೀತಿ ಕಟ್ಟೆ ರೂಪದಲ್ಲಿ ನಾವು ಮಾಡಿಸ್ಕೊಂಡ್ವಿ. ಹಾಗೆ ಕಟ್ಟೆ ಜೊತೆಗೆ ಕಂಬಗಳು ಬೇಕು ಅಂತ ಹೇಳಿ ನಾನು ಹಾಕಿಸ್ಕೊಂಡಿದ್ದು. ಸೊ ಇಲ್ಲಿ ಮನೆ ರೋಡ್ಗಿಂತ ಹೈಟ್ ಅಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ನಾವು 5 ಮೆಟ್ಲನ್ನ ಹಾಕಿಸ್ಬಿಟ್ಟು ಇಲ್ಲಿ ಕಟ್ಟೆನ ಹಾಕ್ಸಿ, ಕಂಬ ಹೆಂಚು, ಪೂರ್ತಿ ಮನೆ ಅಂತೂ ಹೆಂಚಲ್ಲಿ ಕಟ್ಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಒಂದಷ್ಟು ಕಟ್ಟೆ ಮೇಲೆ ಹೆಂಚನ್ನ ಹಾಕ್ಸಿದೀವಿ. ಬನ್ನಿ, ಕಟ್ಟೆ ನೋಡಿ. ತುಂಬಾ ಜನ ಇದನ್ನ ಅತ್ತನಗುಡಿ ಟೈಲ್ಸ್ ಅಂತ ಅನ್ಕೊಂಡಿದೀರಾ. ಅಲ್ಲ, ಇದು ಅತ್ತನಗುಡಿ ಟೈಲ್ಸ್ ಅಲ್ಲ. ಅತ್ತನಗುಡಿ ಟೈಲ್ಸ್ ರೂಪದಲ್ಲೇ ನಾವು ತಗೊಂಡಿರುವಂತ ಮೈ ಟೈಲ್ಸ್ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡಿರುವಂತ ರೆಡ್ ಟೈಲ್ಸ್. ಇದು ಡಿಸೈನ್ ಎಲ್ಲ ನೋಡಿದಾಗ ನಿಮ್ಗೆ ಅತ್ತನಗುಡಿ ಅಂತ ಅನ್ಸುತ್ತೆ. ನನ್ಗೆ ಬಹಳ ಆಸೆ ಇದ್ದಿದ್ದು ರೆಡ್ ಆಕ್ಸೈಡ್ ಹಾಕ್ಸ್ಬೇಕಂತ. ಬಟ್ ರೆಡ್ ಆಕ್ಸೈಡ್ ಹಾಕ್ಸ್ಲಿಕ್ಕೆ ಇವಾಗೆಲ್ಲ ಮುಂಚಿನ ತರ ಒಳ್ಳೆ ಕ್ವಾಲಿಟಿ ರೆಡ್ ಆಕ್ಸೈಡ್ ಬರಲ್ಲ. ಅದಕ್ಕೋಸ್ಕರ ನಾವು ಈ ಟೈಲ್ಸ್ಗೆ ಹೋಗ್ಬೇಕಾಯ್ತು. ಬಟ್ ಇದು ತುಂಬಾ ತೃಪ್ತಿ ಕೊಟ್ಟಿದೆ, ತುಂಬಾ ಸಂತೋಷ ಇದೆ ನಮ್ಗೆ. ಎರಡೂ ಕಡೆ ಕಟ್ಟೆ, ಇದು ದೊಡ್ಡ ಕಟ್ಟೆ ಬರುತ್ತೆ, ಅದು ಚಿಕ್ಕ ಕಟ್ಟೆ ಬರುತ್ತೆ. ಎರಡೂ ಕಡೆನೂ ನಾವು ಟೈಲ್ಸ್ ನ ಹಾಕ್ಸಿದೀವಿ. ಹಾಗೆ ಗಿಡಗಳನ್ನ ಇನ್ನೂ ಹೆಚ್ಚು ಹಾಕ್ಲಿಕ್ಕೆ ಆಸೆ ಇದೆ. ಈಗ ಸ್ಟಾರ್ಟ್ ಮಾಡಿದೀವಿ. ಕಟ್ಟಡನ ಮನೆ ಮಾಡ್ಲಿಕ್ಕೆನೆ ನಮಗ್ 3 ತಿಂಗಳು ಹಿಡಿತು. ತನ್ನನ್ ತಾನು
ಸಂಪೂರ್ಣವಾಗಿ ತೊಡಸ್ಕೊಂಡು ಒಬ್ಬ ಗೃಹಿಣಿ ಕಟ್ಟಡನ ಮನೆ ಮಾಡ್ತಾಳೆ. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಈಗ ನಮ್ಮ ಮನೆಯನ್ನ ಒಳಗಡೆ ನೋಡೋಣ ಬನ್ನಿ. ಈ ಮನೆಯ ಬಿಲ್ಟ್ ಇನ್ ಏರಿಯಾ ನೀವು ಕೇಳ್ತೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಮುಂದ್ಗಡೆ ಗಾರ್ಡನ್, ಹಿಂದ್ಗಡೆ ನಮ್ಮ ಬ್ಯಾಕ್ ಯಾರ್ಡ್ ಎರಡು ನೋಡಿದೀರಾ. ಆ ಎರಡನ್ನು ಬಿಟ್ಟು ಕಾಂಪೌಂಡ್ ಟು ಕಾಂಪೌಂಡ್. ಸೊ ಕಾಂಪೌಂಡ್, ಈ ಕಾಂಪೌಂಡ್ ಇಂದ ನಮ್ಮ ಹಿತ್ಲು ಯುಟಿಲಿಟಿ ಕಾಂಪೌಂಡ್ ತನಕನು 120/50 ಇದೆ. ಮನೆ ಕಟ್ಸಿರೋ ಜಾಗ ಈಗ ಬಿಲ್ಟ್ ಇನ್ ನಮ್ಮ ಬಿಲ್ಡಿಂಗ್ ಏನಿದೆ ಆ ಬಿಲ್ಡಿಂಗ್ ಇರೋದು 65/40. ಇಷ್ಟು ಜಾಗ ಬಳಸ್ಕೊಂಡು ನಾವು ಮನೆನ ಕಟ್ಸಿರೋದು. ಮನೆ ಮುಂದೆ ನಮ್ಗೆ ಇಷ್ಟು ಜಾಗ ಬೇಕು ಅಂತ ಈ ಜಾಗನ ಬಿಟ್ಕೊಂಡಿದೀವಿ. ಕಾರಣ ಕಾರ್ ಪಾರ್ಕಿಂಗ್ ಅಂತಂದು ಅಲ್ವೇ ಅಲ್ಲ, ನಮ್ಗೊಂದಷ್ಟು ಗಾಳಿ ಬೆಳಕು ಕುತ್ಕೋಬೇಕು. ಇಲ್ಲಿ ಮನ್ಸ್ ಮಾಡಿದ್ರೆ ನಾವು ಪೂರ್ತಿ ಕವರ್ ಮಾಡ್ಬೋದಿತ್ತು. ಬಟ್ ಮಳೆ ಬಂದ್ರೆ ಆ ಮಳೆನೂ ನಾವು ಸವಿಬೇಕು ಅನ್ನೋ ಒಂದು ಆಸೆಯಿಂದ ಇದನ್ನ ಹಾಗೆ ಬಿಟ್ಕೊಂಡಿದೀವಿ. ಬಿಸಿಲು ಇರ್ಲಿ, ಮಳೆ ಇರ್ಲಿ, ಎಲ್ಲದು ನ್ಯಾಚುರಲಿ ಇರ್ಲಿ ಅಂತ. ಅದಕ್ಕೋಸ್ಕರನೇ ನಮ್ಮ ತುಳಸಿ ಗಿಡ ಕೂಡ ತುಂಬಾ ಚೆನ್ನಾಗಿ ಬಂದಿರೋದು. ಬಿಸಿಲು, ಮಳೆ, ಚಳಿ, ಗಾಳಿ ಎಲ್ಲದನ್ನು ಅದು ಕೂಡ ಅನುಭವಿಸ್ತಾ ಇದೆ. ಸೊ ಇದು ನಮ್ಮ ಎಂಟ್ರೆನ್ಸ್. ಈಗ ಒಳಗಡೆ ಹೋಗಿ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಈ ಕಂಪ್ಲೀಟ್ ಮನೆಯ ಒಂದು ವಾಸ್ಕಲ್ ಅಂತ ಏನ್ ಹೇಳ್ತೀರಿ, ಚೌಕಟ್ ಅಂತ ನಾವು ಹೇಳ್ತೀವಿ, ಇದನ್ನ ಟೀ ಕುಡಲೆ ಮಾಡ್ಸಿರೋದು. ಬಾಗಿಲು, ಈ ಕೆತ್ತನೆ ಹೀಗೆ ಬೇಕು, ಇದೇ ಶೈಲಿಯಲ್ಲಿ ಬೇಕು ಅಂತ ಹೇಳಿ ಇದೇ ಕೆತ್ತನೆ ಬೇಕು, ಇದೇ ತರ ಡಿಸೈನ್ ಬೇಕು ಅಂತ ತುಂಬಾ ಹುಡುಕಿ ನಾವು ಆಸೆ ಪಟ್ಟು ತುಂಬಾ ಟೈಮ್ ತಗೊಂಡಿದೀವಿ. ತುಂಬಾ ಏನ್ ಹೇಳ್ತಾರೆ, ನೊಂದ್ಕೊಂಡಿದೀವಿ ಅಂತಾನು ಹೇಳ್ಬೋದು. ಯಾಕಂದ್ರೆ ಕಾರ್ಪೆಂಟ್ರು ಕೈ ಕೊಟ್ಟು ತಪ್ಪಿಸ್ಕೊಂಡು ಹೋಗಿ ನಾವು ಅವ್ರನ್ನ ಹುಡ್ಕೊಂಡು ಮತ್ತೆ ಕರ್ಕೊಂಡ್ ಬಂದು ಹೆಚ್ಚು ಕಡಿಮೆ ನಮ್ಮ ಮನೆ 6 ತಿಂಗಳು ಅಥವಾ 1 ವರ್ಷ ಮುಂಚೆನೆ ಗೃಹ ಪ್ರವೇಶ ಆಗ್ಬೇಕಿತ್ತು. ಸೊ ಆ ಕಾರಣದಿಂದ ನಮ್ದು ಮನೆ ತುಂಬಾನೇ ವಿಳಂಬ ಆಯ್ತು ಗೃಹ ಪ್ರವೇಶ. ಬಟ್ ಇದು ಹಿಂಗೆ ಬೇಕು ಅಂತ ನೋಡ್ಬೋದು ನೀವು, ಇದೆಲ್ಲ ಕೆತ್ತನೆ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ವೀಣಾ ಮ್ಯಾಮ್ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ಗೃಹ ಪ್ರವೇಶದ ಪೂಜೆಯ ದಿನ ನಮ್ಗೆ ಈ ಗಂಟೆನ ತಂದ್ಕೊಟ್ರು. ಏನೋ ಒಂದು ಪಾಸಿಟಿವ್ ವೈಬ್ಸ್. ಕೆಲಸದವರೆಲ್ಲ ನಮ್ಮ ಮನೆಗ್ ಬರ್ತಾ ಇರುವಾಗ ಮನೆ ಕಟ್ಟೋರು ಇದನ್ನ ಬೆಲ್ ಮಾಡಿನೇ ಅಂದ್ರೆ ಗಂಟೆನ ಹೊಡೆದು ಒಳಗಡೆ ಬರ್ತಾ ಇದ್ರು. ಏನೋ ಒಂದ್ ರೀತಿ ಸಂತೋಷ ಅನಿಸ್ತಾ ಇತ್ತು. ಬನ್ನಿ ಈಗ ಒಳಗಡೆ ಹೋಗೋಣ. ನಾವು ಬಾಗ್ಲಿಗೆ ಡಿಜಿಟಲ್ ಲಾಕ್ ಹಾಕ್ಸಿದೀವಿ. ಅಂದ್ರೆ ನಮ್ಮ ತಮ್ಮ ಇಂಪ್ರೆಷನ್ ಇಂದ ಓಪನ್ ಆಗೋ ರೀತಿಯಲ್ಲಿ ಒಂದು ಸೇಫ್ಟಿ ಪರ್ಪಸ್ ಡಬಲ್ ಡೋರ್ ಇರೋದ್ರಿಂದ ನಾವು ಈ ಆಯ್ಕೆಗೆ ಹೋದ್ವಿ. ಬನ್ನಿ ಒಳಗಡೆ ಹೋಗೋಣ. ಹಾಗೆ ಇದೆಲ್ಲ MSL ಮಾಡ್ಸಿದೀವಿ. ಒಂದು ವುಡ್ಡಲ್ಲೇ ಮಾಡಿಸ್ಬೇಕಂತ ಆಸೆ ಇತ್ತು, ಬಟ್ ಕೆತ್ತನೆ ಅಷ್ಟು ಚೆನ್ನಾಗಿ ಬರ್ಲಿಲ್ಲ. ತುಂಬಾ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಟ್ರಯಲ್ ಅಂಡ್ ಎರರ್ ಆದ್ಮೇಲೆ ನಾವು ಆಯ್ಕೆ ಮಾಡಿದಂಥದ್ದು ಇದು. ಇದು ಬ್ಲ್ಯಾಕ್ ಅಲ್ಲೇ ತುಂಬಾ ಇಷ್ಟ ಆಗಿ ಬ್ಲ್ಯಾಕ್ ಅಲ್ಲೇ ಮಾಡ್ಸಿದೀವಿ. ಬನ್ನಿ ಒಳಗಡೆ ಹೋಗೋಣ. ಇದೇನಪ್ಪಾ ಒಳಗಡೆ ಹೋದ್ರು ಶಟರ್ಸ್ ಹಾಕ್ಬಿಟ್ಟಿದೆ ಅಂತ ಅನ್ಕೊಂಡ್ರ? ನಮ್ಮ ಮನೆಯ ಒಂದು ಸೇಫ್ಟಿ ಪರ್ಪಸ್. ನಮ್ಮ ಈ ಬಾಗ್ಲೇನಿದೆ ವುಡನ್ ಡೋರು. ಎಲ್ಲರೂ ಏನ್ ಮಾಡ್ತಾರೆ, ಮೈಕ್ ಇದೆ, ನಮ್ಮ ಮನೆ ಬಾಗ್ಲು ವುಡನ್ ಡೋರ್ ಮುಂದೆ ನಾವ್ ಯಾವುದೇ ರೀತಿಯಾದ ಸೇಫ್ಟಿ ಡೋರ್ನ ಮಾಡ್ಸಿಲ್ಲ. ಕಾರಣ ಅದ್ರ ಒಂದು ಅಂದ ಚಂದ ಹೊರಟೋಗುತ್ತೆ ಅಂತ. ನಾನು ನಮ್ಮ ಮನೆಯವರು ಇಬ್ರು ತುಂಬಾ ಆಸೆ ಪಟ್ಟು ಹೀಗೇ ಇರ್ಬೇಕು, ಬಾಗ್ಲಿಗಂತೂ ತುಂಬಾನೇ ಒತ್ತು ಕೊಟ್ಟು ತುಂಬಾ ಆಸೆ ಪಟ್ಟು ಮಾಡ್ಸಿದೀವಿ. ಅದು ಚೆನ್ನಾಗಿ ಕಾಣಿಸದೇ ಇದ್ರೆ ಹೇಗೆ ಅನ್ಕೊಂಡು ಸೇಫ್ಟಿ ಪರ್ಪಸ್ ನಾವು ಮುಂದ್ಗಡೆ ಯಾವುದೇ ರೀತಿ MS ಡೋರ್ ಆಗ್ಲಿ SS ಡೋರ್ ಆಗ್ಲಿ ಮಾಡಿಸ್ಲಿಲ್ಲ. ನಮ್ಮ ಸಿಟ್ಔಟ್ ಏರಿಯಾ ಅಂದ್ರೆ ನಮ್ಮ ಎಂಟ್ರೆನ್ಸ್ ಅಲ್ಲಿ ನಾವು ಇಷ್ಟು ಪ್ಯಾಸೇಜ್ ನ ಬಿಟ್ಕೊಂಡಿದೀವಿ. ಅದರ ನಂತರ ನಾವು ರೋಲಿಂಗ್ ಶಟರ್ಸ್ ನ ಹಾಕ್ಸಿದೀವಿ. ಅಂಗಡಿ ತರ ಕಾಣಿಸ್ತಾ ಇದೆಯಾ? ಇಲ್ಲ, ಏನು ಅನ್ಕೋಬೇಡಿ. ಈ ರೋಲಿಂಗ್ ಶಟರ್ಸ್ಗೆ ಒಳಗಡೆ ಯಾವ ರೀತಿ ಮಾಡ್ಸಿದೀವಿ ಅಂತ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣವಾ.
ನೋಡಿದ್ರಲ್ಲ, ತುಂಬಾ ಸುಲಭವಾಗಿ ರಿಮೋಟ್ ಆಕ್ಸೆಸಿಬಲ್ ಆಗಿ ನಾವು ಇದನ್ನ ಶಟರ್ಸ್ನ ರೋಲ್ ಡೌನ್ ಮಾಡ್ಬೋದು, ರೋಲ್ ಅಪ್ ಮಾಡ್ಬೋದು. ಇದನ್ನ ಹಾಕ್ಸಿದ್ದು ಸೇಫ್ಟಿ ಪರ್ಪಸ್. ಈ ಬಾಗ್ಲು ನಮಗೆ ತುಂಬಾ ಇಂಪಾರ್ಟೆಂಟ್, ಹಾಗಾಗಿ ಇದನ್ನ ಮುಚ್ಚಾಕಿಲ್ಲ. ಈಗ ನಮ್ಮ ಕಾಯರ್ ಏರಿಯಾ ಅಂದ್ರೆ ನಮ್ಮ ಸಿಟ್ಔಟ್ನ ನೀವು ಒಂದ್ ರೌಂಡ್ ನೋಡ್ಕೊಂಡು ಬನ್ನಿ. ಇದು ಸುಮಾರು ಮನೆಗಳಲ್ಲಿ ಸಿಟ್ಔಟ್ ಅಂದ ತಕ್ಷಣ ನಮ್ಮ ಫುಟ್ವೇರ್ ಅಂದ್ರೆ ಚಪ್ಪಲಿಯನ್ನ ಇಡ್ಲಿಕ್ಕೆ ಅಂತ ಮಾಡಿಸುವಂತ ಜಾಗ. ಬಟ್ ನಾವೇನ್ ಒಂದು ನಿಯಮನ ಪಾಲಿಸ್ತಾ ಇದೀವಿ ಅಂತಂದ್ರೆ, ತುಳಸಿ ಕಟ್ಟೆ ಮನೆ ಎದುರುಗಡೆ ಇರೋದ್ರಿಂದ ನಾವು ಯಾರು ಚಪ್ಪಲಿನ ತುಳಸಿ ಕಟ್ಟೆ ದಾಟಿ ಈ ಕಡೆಗೆ ತಗೊಂಡ್ಬರ್ಬಾರ್ದು ಅಂತ ಎಲ್ರು ಗೇಟ್ ಇಂದ ಬಂದ ತಕ್ಷಣ ಅಲ್ಲೇ ನಾವು ಚಪ್ಪಲ್ಗೆ ಸ್ಟ್ಯಾಂಡ್ ಮಾಡಿಸ್ತೀವಿ. ಆಕ್ಚುಲಿ ಮರತೆ ತೋರ್ಸೋದು, ಚಪ್ಪಲ್ಗೆ ಅಲ್ಲೇ ಸ್ಟ್ಯಾಂಡ್ ಮಾಡಿಸಿದೀವಿ, ಅಲ್ಲೇ ಚಪ್ಪಲ್ನ ಬಿಟ್ಟು ಕಾಲ್ ತೊಳ್ಕೊಂಡು ಒಳಗ್ ಬರುವಂತ ಒಂದು ಪದ್ಧತಿನ ನಾವೆಲ್ಲರೂ ಫಾಲೋ ಮಾಡ್ತಾ ಇದೀವಿ. ಹಾಗಾದ್ರೆ ಇದೇನು ತೋರಿಸ್ತೀನಿ. ನಮ್ಮ ಇಡೀ ಮನೆಯ ಕಂಟ್ರೋಲ್ ಯೂನಿಟ್ಸ್ ಇಲ್ಲಿದೆ. ನಮ್ಮ ಇಡೀ ಮನೆ ಕಂಟ್ರೋಲ್ ಯೂನಿಟ್ಸ್, ಇಡೀ ಮನೆಯಲ್ಲಿ ಎಲ್ಲಾ ಲೈಟಿಂಗ್ ಸಿಸ್ಟಮ್ಸ್, ವಾಟರ್ ಪಂಪ್ ಇಂದು ಪ್ರತಿಯೊಂದನ್ನು ನಾವು ಇಲ್ಲಿ ಮಾಡಿಸಿದೀವಿ. ಸೊ ಪ್ರತಿಯೊಂದು ರೂಮ್ಗಳಿಗೆ ಹೋಗಿ, ಒಂದು ಫ್ಲೋರ್ಗೆ ಹೋಗಿ ನಾವು ಅಲ್ಲೋಗಿ ಹುಡುಕುವಂತ ಅವಶ್ಯಕತೆ ಇಲ್ಲ, ಎಲ್ಲದು ಇಲ್ಲೇ ಸಿಕ್ಬಿಡುತ್ತೆ ಅಂತ ಹೇಳಿ. ಹಾಗೆ ಇನ್ವರ್ಟರ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಇಷ್ಟು ದೊಡ್ಡ ಮನೆ ಇದ್ಮೇಲೆ ಕರೆಂಟ್ ಹೋದ್ರೆ ಎಷ್ಟು ಕಷ್ಟ ಆಗುತ್ತೆ. ಇನ್ವರ್ಟರ್ ಕೂಡ ಒಂದು ಪ್ಲೇಸ್ ನ ಡೆಡಿಕೇಟೆಡ್ ಆಗಿ ಒಂದು ಜಾಗನ ಮಾಡಿಸಿದೀವಿ. ಆಕ್ಚುಲಿ ಒಂದು ತಮಾಷೆ ವಿಚಾರ ಏನಂದ್ರೆ, ಇಡೀ ಮನೆಯ ಕಂಟ್ರೋಲ್ ಇಲ್ಲಿದೆ ಅಂತ ಹೇಳಿದೆ ಲೈಟಿಂಗ್ಸ್. ಏನಾದ್ರೂ ಕಳ್ಳರು ಬಾಗ್ಲು ಹೊಡ್ಕೊಂಡ್ ಬಂದು ಲೈಟ್ ಆಫ್ ಮಾಡಕ್ ಬಂದ್ರೆ ಕಂಪ್ಲೀಟ್ಲಿ ನಮ್ಮ ಮನೆ ಸರ್ವೆಲೆನ್ಸ್ ಕ್ಯಾಮ್ರಾದಿಂದ ಸೇಫ್ಟಿ ಆಗಿದೆ. ಸೊ ನೀವ್ ಯಾರೇ ಬಂದ್ರು ಅಥವಾ ನೀವಲ್ಲ, ಯಾರೇ ಕಳ್ಳರು ಬಂದ್ರು ಎಲ್ಲಾ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರ್ತೀರಾ, ನೀವು ಆಫ್ ಮಾಡುವಾಗ ಕಾಣಿಸ್ತೀರಾ. ಸೊ ಫನ್ನಿ, ಜಸ್ಟ್ ಫಾರ್ ಫನ್ ನಾನು ಹೇಳಿದ್ದು ತಮಾಷೆಗೆ. ಹಾಗೆ ಈ ಒಂದು ಜಾಗದಲ್ಲೂ ಕೂಡ ನಾವು ಸ್ಟೋರೇಜ್ ಮಾಡ್ಕೊಂಡಿದೀವಿ, ಅಂದ್ರೆ ನ್ಯೂಸ್ ಪೇಪರ್ ಆಗ್ಲಿ, ಬುಕ್ಸ್ ಆಗ್ಲಿ, ಎಕ್ಸ್ಟ್ರಾ ಮ್ಯಾಗಝಿನ್ಸ್ ಆಗ್ಲಿ ಇಡ್ಲಿಕ್ಕೆ ಅಂತ. ಹಾಗೆ ನಮ್ಮ ಬಿಜಾಪುರದ ನನ್ನ ಗೆಳತಿ ಹೇಮಾ ಕೊಟ್ಟಂತ ಬುದ್ಧನಿಗೊಂದು ಡೆಡಿಕೇಟೆಡ್ ಪ್ಲೇಸ್ ನ ನಾವಿಲ್ಲಿ ಮಾಡಿದೀವಿ. ರವಿ ವರ್ಮಾ ಪೇಂಟಿಂಗ್ಸ್ ನ ಪ್ಲೇಟ್ಸ್ ನ ತರಿಸಿದ್ದೆ ಆನ್ಲೈನ್ ಅಲ್ಲಿ, ಅದನ್ನ ಇಲ್ಲಿ ಹಾಕ್ಸಿದೀನಿ. ಬಟ್ ಇಲ್ಲಿ ನನ್ ಬೇರೆನೆ ಪ್ಲಾನ್ಸ್ ಇದೆ, ಇನ್ನೂ ಇದೆ. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾನು ಮಾಡಿಸ್ತಾ ಹೋಗ್ತೀನಿ. ಹಾಗೆ ಆ ಮನೇಲಿ ಕೇಳ್ತಾನೆ ಇದ್ರಿ ಕುದುರೆ, ನಮ್ಮನೇಲಿ 7 ಹಾರ್ಸಸ್ ಫೋಟೋ ಇತ್ತು. ಆ ಫೋಟೋ ಕೂಡ ಈಗ ಸೌತ್ ವಾಲ್ ಅಲ್ಲೇ ಹಾಕಿದೀವಿ. ಇಲ್ಲೇ ಹಾಕ್ಬೇಕಾ ಅಂತಂದ್ರೆ ಇಲ್ಲ, ಮನೆ ಒಳಗಡೆ ಬರೋ ರೀತಿಯಲ್ಲಿ ಇರೋದ್ರಿಂದ ನಾವು ಈ ಗೋಡೆನ ಆಯ್ಕೆ ಮಾಡ್ಕೊಂಡಿದೀವಿ. ವೆಲ್ಕಮ್, ನಮ್ಮ ಮನೆಯ ಒಳಗಡೆಗೆ ಹೋಗೋಣ ಈಗ ಬನ್ನಿ. ಇದು ನಮ್ಮ ಲಿವಿಂಗ್ ಸ್ಪೇಸ್.
ಈ ಒಂದು ಕುಶನ್ನಿಗೆ ಇಷ್ಟು ದಿನ ನಾವು ವೇಟ್ ಮಾಡಿದ್ದು. ಎಷ್ಟೊಂದು ನಾನು ಹೇಳ್ತಾ ಇರುವಾಗ ಜನ ಹೋಮ್ ಟೂರ್ ಹಾಕಿ ಅಂತ ಹೇಳ್ತಾರೆ. ಒಂದ್ ರೀತಿ ನಮ್ಗೆ ಕಂಪ್ಲೀಟ್ ಅಂತ ಅನಿಸ್ತಾ ಇರ್ಲಿಲ್ಲ. ಫರ್ನಿಚರ್ ಬಂದಿತ್ತು ಬಟ್ ಕುಶನ್ಸ್ ಬಂದಿರ್ಲಿಲ್ಲ. ಏನ್ ಸ್ಪೆಷಲ್, ಯಾಕೆ ನಿಮ್ಗೆ ತಿಂಗ್ಳುಗಟ್ಲೆ ಕಾಡ್ಸಿದ್ರು ಅಂತಂದ್ರೆ ನಮ್ಗೆ ಹೀಗೆ ಬೇಕು, ನಮ್ದೊಂದು ಅದು ಹಠಕ್ ಬಿದ್ವಿ, ನಾವು ಇದೇ ತರ ಬೇಕು, ಇದೇ ಬಟ್ಟೆಯಲ್ಲೇ ಬೇಕು ಅಂತ ಹೇಳಿದಾಗ ಕಸ್ಟಮೈಸ್ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಂಡ್ರು. ಅಂಡ್ ಇದು ಯಾವುದೇ ರೆಡಿ ಫರ್ನಿಚರ್ ಅಲ್ಲ, ಇದು ಕೂಡ ಕಂಪ್ಲೀಟ್ಲಿ ಟೀಕ್ ವುಡ್ ಇಂದು ನಾವು ಡಿಸೈನ್ ಕೊಟ್ಟು ಇದೇ ತರ ಬೇಕು ಅಂತ ಮಾಡಿಸಿರೋದು. ನೀವು ನೋಡ್ಬೋದು ಡಿಸೈನ್ ನ ತುಂಬಾ ಡಿಫ್ರೆಂಟ್ ಆಗಿದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಲಿವಿಂಗ್ ಏರಿಯಾ ಒಂದು ಟೂರ್ ಮಾಡ್ತೀನಿ. ಬಿಕಾಸ್ ಇದು ಸಪರೇಟ್ ಕೂಡ ಮಾಡ್ಬೋದು, ನಾವು ಯಾವ ರೀತಿ ಮಾಡ್ಬೋದು, ಸ್ಟೋರೇಜ್ ಎಲ್ಲಿದೆ, ಯಾಕೆ ನಾವು ಈ ತರ ಮಾಡ್ಸಿದೀವಿ ಎಲ್ಲದೂ ನಿಮ್ಗೆ ನಾ ಹೇಳ್ತಾ ಹೋಗ್ತೀನಿ. ಇದು ನಮ್ಮ ಲಿವಿಂಗ್ ಏರಿಯಾ, 2 ಸೆಂಟರ್ ಟೇಬಲ್, ಹಾಗೆ ಟಿವಿ ಯೂನಿಟ್, ನಮ್ದು ಹಳೆದೇ ಟಿವಿ ಇದೆ ಇನ್ನು ಕೂಡ. ಹಾಗೆ ದ ಮೋಸ್ಟ್ ಬ್ಯೂಟಿಫುಲ್ ಟೀಕ್ ವುಡ್ ಸೀಲಿಂಗ್ ನೋಡ್ಬೋದಾ, ಕಾರ್ವಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಂಡು ಇದನ್ನ ಎತ್ತಿ ಮೇಲೆ ಇಡ್ಲಿಕ್ಕೆ ಒಂದು 20-25 ಜನ ಅದನ್ನ ಲಿಫ್ಟ್ ಮಾಡಿದ್ದು. ಹಾಗೆ ಒಂದು 100ಕ್ಕಿಂತ ಹೆಚ್ಚು ಸ್ಕ್ರೂಗಳನ್ನ ಅದಕ್ಕೆ ಹಾಕಿದ್ದಾರೆ. ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ನಾವು ತುಂಬಾ ಆಸೆ ಪಟ್ಟು ಮಾಡಿಸಿದಂತ ಇನ್ನು ಒಂದು ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬೋದು ಅದು. ಇದು ನಮ್ಮ ಲಿವಿಂಗ್ ಏರಿಯಾ. ಹಾಗೆ ಕರ್ಟನ್ಸ್ ಬಂದಿಲ್ಲ ಅಂತ ನಾನು ಹೇಳ್ತಾನೆ ಇದ್ದೆ ಅಲ್ವಾ. ಇದು ನಾವು ಕಸ್ಟಮೈಸ್ ಮಾಡಿಸಿದಂಥದ್ದು. ಬಿಕಾಸ್ 8 ಫೀಟ್ ಇದೆ, ನಮ್ಮ ಕಿಟಕಿಗಳೆಲ್ಲ ತುಂಬಾ ಹೈಟ್ ಇದೆ. 8 ಅಡಿ ಎತ್ತರದ ಕಿಟಕಿ ಆಗಿರೋದ್ರಿಂದ ಇದು ಲಿನನ್ ಶೇರ್ಸ್. ಈ ಶೇರ್ಸ್ ನ ಇದೇ ಬಟ್ಟೆಲ್ಲೇ ಬೇಕು, ಹಾಗೆ ಅದ್ರದ್ದು ಇನ್ನೊಂದು ಕರ್ಟನ್ಸ್ ಏನ್ ಬರ್ತಾ ಅದು ಇದೇ ಬಟ್ಟೆಲ್ಲೇ ಬೇಕು ಅಂತ ತುಂಬಾ ಯೂನಿಕ್ ಆಗಿ ನಾವು ಸೆಲೆಕ್ಟ್ ಮಾಡ್ತಾ ಹೋದ್ವಿ. ಸೊ ಟೈಮ್ ತಗೊಳ್ತು. ಅಂಡ್ ಎಲ್ಲೂ ಕೂಡ ನಮ್ಗೆ ನೀವು ಗಮನಿಸ್ತಾ ಇರ್ಬೋದು ಬೀಜ್, ಪೇಸ್ಟಲ್, ಎಲ್ಲದು ಆಲಿವ್ ಗ್ರೀನ್, ಎಲ್ಲದು ಕೂಡ ಪೇಸ್ಟಲ್ ಕಲರ್ಸ್ ಇದೆ ಹೊರತು ನಾವೆಲ್ಲೂ ರೆಡ್, ಯೆಲ್ಲೋ, ಗ್ರೀನ್ ಅಂತ ಹೋಗೇ ಇಲ್ಲ. ಸಟಲ್ ಕಲರ್ಸ್ ನ ನಾವು ಸೆಲೆಕ್ಟ್ ಮಾಡಿದೀವಿ. ಎಲ್ರಿಗೂ ಒಂದೇ ಟೇಸ್ಟ್ ಇತ್ತು. ಹಾಗೆ ಇಲ್ಲಿ ನೀವು ನೋಡ್ಬೋದು ಕಂಬಗಳನ್ನ ನೋಡ್ತಾ ಇದ್ರ, ಇದು 2 ಟೀಕುಡ್ ಕಂಬಗಳನ್ನ ಒಂದು ಟೀಕುಡ್ ಕಂಬನ ಮಾಡಿಸಿ ಅದನ್ನ 2 ಭಾಗದಲ್ಲಿ ಕಟ್ ಮಾಡಿಸಿ ಇಲ್ಲಿ ನಿಲ್ಸಿರೋಂಥದ್ದು. ಬೋದಿಗೆ ಕೂಡ ಕಂಪ್ಲೀಟ್ ಆಗಿ ಎಲ್ಲ ಟೀಕುಡ್ ಅಲ್ಲೇ ಮಾಡಿಸಿರೋದು. ಇದು ಸಿಮೆಂಟ್ ಇಂದಲ್ಲ, ರಿಯಲ್ ಟೀಕುಡ್ಡಿನ ಕಂಬ ಇದು. ಹಾಗೆ ಈ ಕಡೆ ಬಂದ್ರೆ ಇದು ಕೂಡ ನಾನು ಆಸೆ ಪಟ್ಟು ಮಾಡಿಸಿದ್ದು ಟೀಕುಡ್ಡಿಂದ. ಇದೊಂದು ಅಲ್ಗೆಗೆ ನಾವು ಉಯ್ಯಾಲೆ ಚೈನ್ ಏನ್ ಬರುತ್ತೆ ಆ ತರ ಚೈನ್ ನ ಫಿಟ್ ಮಾಡಿಸಿ ಅಲ್ಲಿ ನಂದಿನೇ ಕೂರ್ಸ್ಬೇಕು ಅಂತ ಆಸೆ ಪಟ್ಟಿದೆ. ಅದೇ ರೀತಿ ನಂದಿನೇ ಕೂರ್ಸೋ ತರ ಆಯ್ತು. ಹಾಗೆ ಮೇಲೂ ಕೂಡ ಒಂದು ಟೀಕುಡ್ಡಿನ ಅಲ್ಗೆ ಬಂದಿದೆ. ಇದು ತಾರಾದೇವಿ ಅಂತ ಹೇಳ್ತಾರೆ, ಬಟ್ ಗೂಗಲ್ ಮಾಡಿದ್ರೆ ಬುದ್ಧ ಅಂತ ಹೇಳ್ತಾರೆ. ನಮ್ಮ ಬಯಕೆಗಳನ್ನ ಈಡೇರಿಸೋ ಒಂದು ದೇವ್ರು ಅಂತಾನೆ ಹೇಳ್ತಾರೆ. ವೆರಿ ಪೀಸ್ಫುಲ್, ಕಾಮ್. ಅದನ್ನ ನೋಡಿ ನಾವು ಅದ್ರ ಮುಂದೆ ನಿಂತು ನಾವು ಬೇಡ್ಕೊಂಡ್ರೆ ನೆರವೇರುತ್ತೆ ನಮ್ಮ ಇಷ್ಟಾರ್ಥಗಳು ಅಂತ ಹೇಳ್ತಾರೆ. ಒಳ್ಳೇದಾಗ್ಲಿ ಅಷ್ಟೇ. ಹಾಗೆ ಮೇಲ್ ನೋಡ್ತಾ ಇರೋದು ಫೆಂಗ್ ಶೂಯಿ ಪ್ರಕಾರ ಮನಿ ಬ್ಯಾಗ್ಸ್ ಅದೆಲ್ಲ. ಸೊ ಲಕ್ಕಿ ಟ್ರೀ ಅದು ಏನಂತಾರೆ ನಮ್ಗೆ ವೆಲ್ದಿ ಟ್ರೀ ಅಂತಾನೆ ಹೇಳ್ಬೋದು. ಹಾಗೆ ಈ ದಿಕ್ಕಿಗೆ ಈಗ ನಮ್ಗೆ ಎಂಜಿನಿಯರ್ ಅಥವಾ ನಮ್ಮ ಮನೆ ಕಟ್ಸುವಾಗ ಹೇಳಿದ್ದು ಈ ದಿಕ್ಕಿಗೆ ಹಾಕ್ಬೇಕು ಅಂತ. ನನ್ನ ತಂದೆ, ನಮ್ಮ ಮಾವ, ನಮ್ಮ ಅತ್ತೆ 3 ಜನದ ಫೋಟೋನ ಇಲ್ಲಿ ಹಾಕಿದೀವಿ. ಮನೆ ಎಷ್ಟೇ ಸುಂದರವಾಗಿ ಕಟ್ಸಿದ್ರು, ಏನೇ ನಾವು ಡೆಕೋರೇಟ್ ಮಾಡಿಸಿದ್ರು, ಏನೇ ಮಾಸ್ಟರ್ ಪೀಸ್ ಗಳನ್ನ ಇಟ್ರು, ಹಿರಿಯರ ಆಶೀರ್ವಾದ ಇಲ್ಲದೆ ಏನಿಲ್ಲ. ಅವ್ರಗಳಿಗೂ ಒಂದು ಜಾಗನ ಅಂತ ಮಾಡಿದೀವಿ. ಬನ್ನಿ ಮೇಲ್ ನೋಡಿದ್ರ ದಶಾವತಾರ. ಇದು 22 ಅಡಿಯ ಮೊಳಕಾಲ್ 3 ರೇಷ್ಮೆ ಸೀರೆ. ಥ್ಯಾಂಕ್ಸ್ ಟು ನಮ್ಮ ಮಂಚಿ ಸರ್. ಥ್ಯಾಂಕ್ ಯು. ಬಿಕಾಸ್ ನಿಮ್ಮ ಕೈಯಲ್ಲಿ ಅರಳಿರುವಂತ ಈ ರೇಷ್ಮೆ ಸೀರೆ ತಲತಲಾಂತರಕ್ಕೂ ನಮ್ಮ ಮನೆಯಲ್ಲೇ ಇರುತ್ತೆ. ಈ ರೇಷ್ಮೆ ಸೀರೆ ಮೇಲೆ ನಮ್ಮ ರೂಪಶ್ರೀ ಅವರು, ಗಾಯುಸ್ ಕುಟುಂಬದಲ್ಲಿ ಪೇಂಟಿಂಗ್ ಕ್ಲಾಸಸ್ ನ ತಗೊಳ್ತಾ ಇರುವಂತ ರೂಪಶ್ರೀ ಅವರು ಈ ದಶಾವತಾರ ಪೇಂಟಿಂಗ್ ನ ಕೈಯಲ್ಲಿ ಮಾಡಿ ಕೊಟ್ಟಿದ್ದಾರೆ. ಸುಮಾರು 6 ತಿಂಗಳು ಟೈಮ್ ತಗೊಂಡ್ರು ಈ ಪೇಂಟಿಂಗ್ ನ ಮುಗಿಸ್ಲಿಕ್ಕೆ. ಒಂದೊಂದು ಇಷ್ಟು ಕಳೆಯಾಗಿದೆ ಆ ದೇವ್ರು ಅಂತಂದ್ರೆ, ಕೆಲವರು ಹಾಕ್ಬೋದಾ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಿರ್ತೀರ. ತುಂಬಾ ವಿಚಾರಿಸಿದ್ವಿ, ತುಂಬಾ ಕೇಳಿ ತಿಳ್ಕೊಂಡು ಎಲ್ಲಾ ರೀತಿಯಲ್ಲೂ ನಮ್ಗೆ ಒಪ್ಪಿಗೆ ಸಿಕ್ಕ ನಂತರ ನಾವು ಮಾಡಿಸಿದಂಥದ್ದು. ಇದು ಕೂಡ ಒಂದು ಮಾಸ್ಟರ್ ಪೀಸ್. ಯಾಕೆ ಹೇಳ್ತಾ ಇದ್ದೀನಿ ಮಾಸ್ಟರ್ ಪೀಸ್ ಅಂದ್ರೆ, ಇದು ರೆಪ್ಲಿಕಾ ಎಲ್ಲೂ ಇಲ್ಲ. ಯಾರೋ ಹೇಳಿದ್ರಿ ಅಲ್ಲೆಲ್ಲೋ ನೋಡಿ ಕಾಪಿ ಮಾಡಿದಿರಾ ಅಂತ. ದೇವ್ರಾಣೆ ನಮಗ್ ಗೊತ್ತಿಲ್ಲ, ಬಟ್ ಇದು ಎಲ್ಲೂ ನಾನ್ ನೋಡಿಲ್ಲ. ಮನ್ಸಲ್ಲಿ ಬಂದಿದ್ದು ಈ ರೀತಿ ಮಾಡಿಸ್ಬೇಕು ಅಂತ. ಆರ್ಕಿಟೆಕ್ಟ್ ಜೊತೆ ಡಿಸೈನ್ ಡಿಸ್ಕಸ್ ಮಾಡಿದಾಗ ಹೌದು ಚೆನ್ನಾಗಿರುತ್ತೆ, ಅವರು ಪಿಕಾಕು ಆಮೇಲೆ ತುಂಬಾ ಡಿಸೈನ್ಸ್ ಹೇಳಿದ್ರು. ಬಟ್ ನನ್ನ ತಲೆಯಲ್ಲಿ ದಶಾವತಾರನೇ ಮಾಡಿಸ್ಬೇಕಂತ ಇದ್ದಿದ್ರಿಂದ ನಾವು ದಶಾವತಾರನ ಮಾಡಿಸಿದ್ವಿ. ನೋಡ್ಬೋದು ಮತ್ಸ್ಯಾವತಾರ, ಕೂರ್ಮ ಅವತಾರ, ವರಾಹ, ನರಸಿಂಹ, ವಾಮನ,
ಹೀಗೆ ಎಲ್ಲಾ ದೇವರು ನೋಡ್ಬೋದು, ಶ್ರೀರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಎಲ್ಲಾ ಅವತಾರಗಳು. ಶಟರ್ಸ್ ಎಲ್ಲಿದೆ ಅಂತ ನೀವೇ ಹುಡುಕ್ಬೇಕು ಇವಾಗ. ಸೊ ನಮ್ಮ ರೋಲಿಂಗ್ ಶಟರ್ಗೋಸ್ಕರನೇ ಆ ಮೇಲೆ ಒಂದು ಬಾಕ್ಸ್ ನ ಮಾಡಿದೀವಿ. ಕಂಪ್ಲೀಟ್ ಆಗಿ ಶಟರ್ಸ್ ಹೋಗಿ ರೋಲ್ ಆಗಿ ಅಲ್ಲಿರುತ್ತೆ. ಹಾಗೆ ಇಲ್ಲಿ ಜಾಗ ಯಾಕೆ ವೇಸ್ಟ್ ಮಾಡೋದು ಅಂತ ಇದನ್ನ ಸ್ಟೋರೇಜ್ ಕೂಡ ಮಾಡಿಸಿದೀವಿ. ಟೀ ಕೂಡಲೇ ಇದು ಕ್ಯಾಮೋಫ್ಲಾಜ್ ಆಗಿರೋದ್ರಿಂದ ನಮ್ಗೆ ಗೊತ್ತಾಗೋದೇ ಇಲ್ಲ ಇಲ್ಲಿ ಶಟರ್ಸ್ ಇದೆ ಅಂತಾನು ಗೊತ್ತಾಗಲ್ಲ. ಸೇಮ್ ಕಲರ್ ನಾವ್ ಇಲ್ಲಿ ಯೂಸ್ ಮಾಡಿದೀವಿ ಸೇಫ್ಟಿ ಪರ್ಪಸ್. ಬಟ್ ನಮ್ಗೆ ಒಂದು ಮನ್ಸಿಗೆ ನೆಮ್ಮದಿ. ಪ್ರತಿದಿನ ರಾತ್ರಿ ಮಲಗುವಾಗ ನಾವು ಇದನ್ನ ರೋಲ್ ಮಾಡ್ತೀವಿ. ಆಚೆ ಹೋಗ್ಬೇಕು ಅಂದ್ರೆ ನಾವು ಶಟರ್ಸ್ ಹಾಕಿನೇ ಹೋಗ್ತೀವಿ. ಮನೆ ಒಂಟಿಯಾಗಿದೆ, ದೂರದಲ್ಲಿದೆ, ಸೇಫ್ಟಿ ಹೇಗೆ ಅಂತಂದ್ರೆ 100% ನಾವು ಸೇಫ್ಟಿ ಮೆಜರ್ಸ್ ನ ತಗೊಂಡಿದೀವಿ. ಅದು ನಿಮ್ಗೆ ಮನೆಯ ಸುತ್ತಮುತ್ತ ಎಲ್ಲ ತೋರಿಸಿದಾಗ ನಿಮ್ಗೆ ಗೊತ್ತಾಗತ್ತೆ ನಾವು ಯಾವ ರೀತಿಯಲ್ಲಿ ಸೇಫ್ಟಿ ಮೆಜರ್ಸ್ ನ ತಗೊಂಡಿದೀವಿ ಅಂತ. ಹಾಗೆ ಈವೆಂಟ್ ಮಿಸ್ ಮಾಡಬೇಡಿ. ಇದೇ ಭಾನುವಾರ 9ನೇ ತಾರೀಕು ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಡಿಯಂ, ಬೆಂಗಳೂರಿನ ರಾಜಾಜಿನಗರದಲ್ಲಿರೋದು. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9ವರೆಗೂ ನಾವಲ್ಲಿ ನಿಮ್ಗೆ ಅವೈಲೇಬಲ್ ಇರ್ತೀವಿ. ಮಿಸ್ ಮಾಡದೆ ಬನ್ನಿ, ಭೇಟಿ ಆಗೋಣ. ಹಾಗೆ ನಮ್ಮ ಗದ್ವಾಲ್ ಸಿಲ್ಕ್ ಸೀರೆಗಳನ್ನು ನಾವು ತರ್ತಾ ಇದೀವಿ. ಮಿಸ್ ಮಾಡದೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.